ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಮತ್ತಾಯ 21:22 ವಾಕ್ಯ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದೆಲ್ಲವನ್ನ ನೀವು ಹೊಂದಿದ್ದೀರಾ. ಇವತ್ತು ನಂಬಿಕೆ ಇದ್ದೇ ದೇವರ ಆಶೀರ್ವಾದವನ್ನು ಪಡೆಯುವುದಕ್ಕೆ ಸಾಧ್ಯನೇ. ನಾವು ಹೇಳ್ತಾ ಇರ್ತೀರಿ, ನಾನು ಏನೆಲ್ಲ ಪ್ರಾರ್ಥನೆ ಮಾಡಿದ್ದೇನೆ, ಬೇಡಿದ್ದೇನೆ, ಆ ಬೇಡಿಕೆಗಳು ಯಾವಾಗ ಈಡೇರುತ್ತೆ ಅಂತ ನೀವು ಕೇಳ್ತಾ ಇರ್ಬೋದು. ಆದರೆ ಕರ್ತನೆ ಹೇಳ್ತಾರೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿದ್ದೀರಾ. ಮೊದಲು ನಂಬಿಕೆ ಬಂತು. ನಂಬಿಕೆ ಯಾರಲ್ಲಿ ಇದೆಯೋ ಅವರು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ರಿ, ಆಗ ಅದು ಎಲ್ಲ ಸಿಗುತ್ತೆ. ಯೇಸು ಸ್ವಾಮಿ ಮೇಲೆ ನಿಮಗೆ ನಂಬಿಕೆ ಇದೆಯಾ? ನನ್ನ ದೇವರು ಅದನ್ನು ಕೊಡ್ತಾರೆ, ನನ್ನ ದೇವರು ಆ ಕೆಲಸ ಮಾಡ್ತಾರೆ, ನನ್ನ ದೇವರಿಗೆ ಅದು ಸಾಧ್ಯ, ನನ್ನ ದೇವರು ಈ ರೋಗವನ್ನು ಸ್ವಸ್ಥತೆ ಮಾಡ್ತಾರೆ. ಈ ನಂಬಿಕೆ ಇದೆಯಾ? ನಂಬಿಕೆ ಇದ್ದರೆ ಇವತ್ತೇ ನೀವು ಗುಣ ಆಗ್ತೀರ. ನೀವು ನಂಬಿಕೊಂಡು ಬೇಡಬೇಕು. ನಾವು ನಂಬಿಕೆ ಇಲ್ಲದೆ ದೇವರನ್ನ ಕಾಣೋದು ಸಾಧ್ಯನೇ ಇಲ್ಲ. ನಂಬಿಕೆ ಇಲ್ಲದೆ ದೇವರ ಅದ್ಭುತವನ್ನು ಕೂಡ ಹೊಂದಿಕೊಳ್ಳೋದಕ್ಕಾಗೋದಿಲ್ಲ. ಒಬ್ಬ ರೋಗಿಯನ್ನು ಕರ್ತನು ಸಂಧಿಸುವಾಗ 38 ವರ್ಷದಿಂದ ಅವನು ರೋಗ ಬಾಧೆಯಲ್ಲಿ ಬಿದ್ದಿದ್ದ. ಎಲ್ಲಿ ನಾವು ನೋಡ್ತೇವೆ? ಬೆತ್ಸತ ಕೊಳದ ಹತ್ರನೇ. ಕೊಳದಲ್ಲಿ ಉಕ್ಕುದ ನೀರನ್ನು ಮುಟ್ಟೋರೆಲ್ಲ ಗುಣ ಆಗಿ ಹೋಗ್ತಾ ಇದ್ರು, ಆದರೆ ಅವನು ಮಾತ್ರ ಗುಣ ಆಗ್ತಾ ಇಲ್ಲ. ಕಾರಣ ಏನು? ಅವನಲ್ಲಿ ಒಂದು ನಂಬಿಕೆ ಇಲ್ಲ. ಅವನು ದೇವರ ಮೇಲೆ ಇಟ್ಟ ನಂಬಿಕೆ ಅದು ಅಪನಂಬಿಕೆ ಇತ್ತು. ಅಂದರೆ ಎಲ್ಲರೂ ಬೊಟ್ಟುಗಳು, ಆದರೆ ಅವನಲ್ಲಿ ಒಂದು ಸೋಲುವಿಕೆ. ಹೀಗೆ ಇದ್ರೆ ಪರವಾಗಿಲ್ಲ ಬಿಡು ಅನ್ನೋ ಒಂದು ಮನಸ್ಥಿತಿ. ಹಾಗೆ ಕೆಲವರು ನೀವು ಹಾಗೆ ರೋಗದಲ್ಲಿ ಬಿದ್ದಿದ್ದೀರಾ. ನೀವು ಅನ್ಕೊತಾ ಇದ್ದೀರಿ, ನನ್ನ ಸ್ಥಿತಿ ಹೀಗಿದೆಯಲ್ಲ, ಹೀಗೆ ಇರಲಿ, ಇದರಲ್ಲೇ ಮುಂದುವರಿಯೋಣ. ಅವನು ಎಷ್ಟು ವರ್ಷದಿಂದ? 38 ವರ್ಷದಿಂದ ಅವನು ರೋಗಿಯಾಗಿ ಬಿದ್ದಿರಬೇಕಾದ್ರೆ ಅವನ ಮನಸ್ಥಿತಿ ಏನಾಗಿತ್ತು? ಒಂದು ನಂಬಿಕೆ ಕೊಂದೋಗಿತ್ತು, ಇನ್ನೊಂದು ನಾನು ಯಾವ ಸ್ಥಿತಿಲಿದ್ದೀನೋ ಹೀಗೆ ಇದ್ರೆ ಸರಿ ಬಿಡಿ, ಆ ರೀತಿಯ ಮನೋಭಾವನೆ ಒಳಗಿತ್ತು. ಗುಣ ಆಗಬೇಕು ಅನ್ನುವಂಥ ನಂಬಿಕೆ ಒಂದು ಆ ಒಂದು ಉಕ್ಕುವಂಥ ನೀರು ಕೊಳದ ಬಳಿ ಹೋಗಿ ನಾನು ಮುಟ್ಟಿ ಗುಣ ಆಗ್ತೇನೆ, ಆ ನಂಬಿಕೆ ಕೂಡ ಕಳ್ಕೊಂಡಿತ್ತು. ಬೇಡ ಅನ್ನೋದೇ. ಹಾಗೆ ಇವತ್ತು ನೀವಾಗಿರ್ಬೋದು ನಿಮ್ಮ ಮನಸ್ಥಿತಿ. ಆದರೆ ದೇವರ ವಾಕ್ಯದಲ್ಲಿ ಹೇಳ್ತಾರೆ, ನಂಬಿಕೊಂಡು ನೀವು ಪ್ರಾರ್ಥನೆಯಲ್ಲಿ ಏನೇನು ಬೇಡ್ತೀರೋ ಅದೆಲ್ಲ ಹೊಂದುತ್ತೀರಾ. ಇವತ್ತು ನಿಮ್ಮ ನಂಬಿಕೆ ಹೆಚ್ಚಾಗಲಿ. ನೀವೆಂಥ ರೋಗಿಯಾಗಿದ್ದೀರಿ, ಎಂಥ ಸ್ಥಿತಿಯಲ್ಲಿ ಬಿದ್ದಿದ್ರು, ಎಷ್ಟು ವರ್ಷದಿಂದ ಆ ರೋಗ ನಿಮ್ಮನ್ನು ಬಾಧಿಸ್ತಾ ಇದ್ರು, ಯಾವ ದುಷ್ಟ ಶಕ್ತಿ ನಿಮ್ಮನ್ನು ತಾಗಿ ಇದು ಬಿಡುಗಡೆ ಆಗ ಸಾಧ್ಯನೇ ಇಲ್ಲ ಅಂತ ಇದ್ವು, ಯೇಸು ಸ್ವಾಮಿ ಅದನ್ನು ಇವತ್ತು ಬಿಡುಗಡೆ ಕೊಡ್ತಾರೆ. ಏಸಪ್ಪ ಅದನ್ನು ಸಂಪೂರ್ಣ ಸ್ವಚ್ಛತೆ ಮಾಡ್ತಾರೆ. ಆ ಬೆಸ್ತದ ಕೊಳದ ಬಳಿ ಬಿದ್ದಂಥ ಆ ರೋಗಿಯನ್ನು ಕರ್ತನಾದ ಯೇಸು ಸ್ವಾಮಿನೇ ಅಲ್ಲಿ ಹೋಗಿ ಅವನನ್ನು ಮುಟ್ಟಿ ಗುಣ ಮಾಡಿ ಎಬ್ಬರಿಸಿದ್ರು. ಎದ್ದು ನಿನ್ನ ಹಾಸಿಗೆ ಹೊತ್ಕೊಂಡು ನಡಿ ಅಂತ. ಆ ಕ್ಷಣವೇ ಆ ವ್ಯಾಧಿ ಅವನನ್ನು ಬಿಟ್ಟು ಹೋಯಿತು. ಅವನು ಎದ್ದು ಮನೆಗೆ. ನನ್ನ ಆತ್ಮೀಯರೇ, ಇಂದು ಅದೇ ಅದ್ಭುತ ನಿಮ್ಮ ಜೀವಿತದಲ್ಲಿ ಕರ್ತ ನಡೆಸ್ತಾ ಇದ್ದಾರೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ. ತಂದೆಯ ದೇವರು ಇವತ್ತು ನಿಮ್ಮ ಮನಸ್ಥಿತಿ ಎಂಥ ಸ್ಥಿತಿಯಲ್ಲಿದ್ದರೂ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ನೀವು ಹೇಳೋಕ್ಕಾಗೋದೇ ಇಲ್ಲ, ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಇರ್ಬೋದು, ಆದರೆ ಏಸಪ್ಪ ಇವತ್ತು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಮುಟ್ಟಿ ಗುಣ ಮಾಡ್ತಾ ಇದ್ದಾರೆ. ನಿಮ್ಮನ್ನೇ ಮುಟ್ಟಿ ಸ್ವಸ್ಥಪಡಿಸ್ತಾ ಇದ್ದಾರೆ. ನಿಮ್ಮನ್ನೇ ಕುರಿತು ದೇವರು ಈ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಕರ್ತನಿವತ್ತು ನಿನ್ನ ನಂಬಿಕೆ ಹೆಚ್ಚಿಸ್ತಾರೆ. ಯೇಸು ಸ್ವಾಮಿ ಕೈಗಳಿಂದ ನೀನು ಗುಣವಾಗ್ತೀಯ. ದೇವರ ಹಸ್ತ ನಿನ್ನ ಮೇಲೆ ಚಾಚಲ್ಪಟ್ಟು ಇಂದು ನೀನು ಬಿಡುಗಡೆ ಆಶೀರ್ವಾದವನ್ನು ಹೊಂದ್ಕೋತಾ ಇದ್ದೀರ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನ ದೇವರೇ, ಈ ವಾಕ್ಯ ಸಂದೇಶ ಕೇಳಿದ ಪ್ರತಿಯೊಬ್ಬೊಬ್ಬರನ್ನ ನೀನೇ ಸಂಧಿಸು ಸ್ವಾಮಿ. ಅವ್ರ ಕೈಲೇನೂ ಆಗಲ್ಲ ಅಂತ ಮನಸ್ಥಿತಿಯಲ್ಲಿ ಬಿದ್ದಿದ್ದಾರೆ. ಇದು ಸಾಧ್ಯವೇ ಇಲ್ಲ, ಈ ಕೆಲಸ ಆಗೋದೇ ಇಲ್ಲ ಎಂಬುದಾಗಿ ಅಂತ ಇದ್ದಾರೆ. ಅಪ್ಪ, ಅವರ ಮೇಲೆ ಕನಿಕರ ತೋರು, ದಯೆ ತೋರು. ಈಗಲೇ ಅವರನ್ನು ಮುಟ್ಟು ಏಸಪ್ಪ. ಟಚ್ ಲಾರ್ಡ್, ಹೀಲ್ ಮಾಸ್ಟರ್. ಗುಣಪಡಿಸು ಅಪ್ಪ. ಸ್ವಸ್ಥವಾಗಲಿ ಅವರು, ಬಿಡುಗಡೆ ಕಾಣಲಿ ಅವರು, ಅದ್ಭುತ ಹೊಂದಲಿ ದೇವರೇ. ಬೆತ್ಸದ ಕೊಳದ ಬಳಿಯಲ್ಲೇ ಬಿದ್ದುಕೊಂಡು ಅಪ್ಪ ಎದ್ದು ನಡೆದಾಡೋ ಸ್ಥಿತಿ ಇಲ್ಲದೆ ಬಿದ್ದುಕೊಂಡಂತ ರೋಗಿಯ ಬಳಿ ನೀನೇ ಹೋಗಿ ಸಂಧಿಸಿದೆ. ಹಾಗೆ ಈ ದಿನ ಈ ವಾಕ್ಯ ಸಂದೇಶ ಕೇಳಿದ ಪ್ರತಿಯೊಬ್ಬೊಬ್ಬರು ನೀನು ಸಂಧಿಸು ಸ್ವಾಮಿ. ಅವ್ರ ಕೈಲಿ ಆಗಲ್ಲ ಅಂತ ಇದ್ದಾರೋ ಇಂದವರನ್ನ ನಿನ್ನ ಕೈ ಚಾಚಿ ಅವರ ಮೇಲೆ ಕೆತ್ತದು ಸ್ವಾಮಿ. ಅವರು ನಡೆದಾಡಲೇ ಯೇಸುವಿನ ನಾಮದಲ್ಲಿ, ಅವರು ನೋಡಲೇ ಯೇಸುವಿನ ನಾಮದಲ್ಲಿ, ಅದ್ಭುತ ಹೊಂದಲೇ ಯೇಸುವಿನ ನಾಮದಲ್ಲಿ. ಯಾವ ವೈದ್ಯರಿಂದ ಅವರು ಕೈ ಬಿಡಲ್ಪಟ್ಟಿದ್ದಾರೋ ಇಂದು ದೇವರೇ ಘನ ವೈದ್ಯನಾಗಿ ನೀನೇ ಮುಟ್ಟಿ ಅವರನ್ನು ಗುಣಪಡಿಸು. ನಿನ್ನ ಅದ್ಭುತ ಶಕ್ತಿ, ನಿನ್ನ ಗುಣಪಡಿಸುವ ಶಕ್ತಿ ಅವರ ಮೇಲೆ ಇಳಿಯಲಿ ರಾಜ.
ಟಚ್ ಅಂಡ್ ಹೀಲ್ ಹೋಲಿ ಸ್ಪಿರಿಟ್, ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಅಪ್ಪ ನೀನೀಗ ಮುಟ್ಟಿ ಗುಣ ಮಾಡಿದ್ದೀಯಾ, ಅದಕ್ಕಾಗಿ ವಂದನೆ. ಎದ್ದು ನಡೆದಾಡೋ ಶಕ್ತಿ ಕೊಟ್ಟಿದೆಯಾ, ಸ್ತೋತ್ರ. ಅವರ ನೋಡುವ ಶಕ್ತಿ ಕೊಟ್ಟಿದೆಯಾ, ಸ್ತೋತ್ರ. ಅವರ ಸಮಸ್ತ ವ್ಯಾಧಿಯನ್ನು ಬಿಡುಗಡೆ ಕೊಟ್ಟಿದೆಯಾ, ಸ್ತೋತ್ರ. ಅವರ ಸ್ವಾಮಿ ಈ ಜೀವಿತವೇ ಬೇಡ ಎಂಬುದಾಗಿ ಓಡ್ತಾ ಇರೋರಿಗೆ ಸಂಪೂರ್ಣವಾಗಿ ಅವರನ್ನು ಆಶೀರ್ವದಿಸಿ ಒಂದು ಹೊಸದಾದ ನೂತನವಾದ ಮನಸ್ಸು ಕೊಟ್ಟು ಅವರ ಕುಟುಂಬ ಕಟ್ಟುತ್ತಾ ಇದೆಯಾ, ಸ್ತೋತ್ರ ಯೇಸುವೆ. ವಂದನೆ ಅಪ್ಪ, ನಿನ್ನ ನಾಮ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆ, ಆಮೇಲೆ.